ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ವಿಚಾರ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇತ್ತು. ನಿಧಿಯ ವಿಚಾರ ಎಷ್ಟು ಬಗೆತೀವಿ ಅಷ್ಟು ಬಗದಷ್ಟು ಈಗ ರಹಸ್ಯಗಳು ಕೂಡ ಬಯಲಾಗ್ತಾ ಇದ್ದಾವೆ. ಇದೇ ವಿಚಾರ ಸಂಬಂಧಪಟ್ಟಂಗೆ ಲಕ್ಕುಂಡಿ ಗ್ರಾಮದ ಹಿರಿಯ ಮಹಿಳೆಯಾಗಿರ್ತಕ್ಕಂಥ ರತ್ನಮ್ಮ ಶಾಗೋಟಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಇಲ್ಲಿಯೂ ಕೂಡ ಯಾಕಂದರೆ ಇಲ್ಲಿ ಸಿಕ್ಕಂಥ ನಿಧಿಗಳನ್ನ ಇಟ್ಕೊಂಡಂಥ ಕುಟುಂಬಗಳು ಕೂಡ ಸಾಕಷ್ಟು ಸರ್ವನಾಶ ಆಗಿ ಹೋಗಿದ್ದಾವಂತೆ. ಅದ್ರ ಬಗ್ಗೆಯೂ ಕೂಡ ನಿಧಿ ಇಟ್ಟುಕೊಂಡ್ರೆ ಏನೆಲ್ಲ ಸಮಸ್ಯೆಗಳಾಗ್ತವೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡಲು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗೋಣ. ಅಮ್ಮ, ಹೇಳ್ತಾ ಇದ್ರಿ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕಂಥವ್ರು ಇಟ್ಕೊಂಡಂಥವ್ರು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಿದಾರಂತೆ. ಏನೇನಾಗಿದವು ಅಮ್ಮ ಕುಟುಂಬಗಳೆಲ್ಲ? ನಾವು ಸಣ್ಣವ್ರಿದ್ದಾಗ ರೀ ನಮ್ಮ ತಂದೆಯವ್ರ ತಾಯಿ ರೀ ಹೇಳಿದ್ದು, ಇದು ನಿಧಿ ಸಿಕ್ಕಿದ್ದು ಯಾರು ಒಳ್ಳೇದಲ್ಲ, ಅವರು ಸರ್ವನಾಶ ಆಗ್ತಾರೆ, ಅದನ್ನ ಇಟ್ಕೋಬಾರ್ದು ಅಂತಂದ್ರಿ ನಮ್ಮಮ್ಮಾರು ಹೇಳೋರು. ನಾವು ಸಣ್ಣವ್ರಿದ್ದಾಗ ರೀ ಇಲ್ಲಿ ಇಡೀ ಊರಾಗ ಐತಿ ಇದು ರಾಜರ ಆಳಿದ್ದು, ಭೂಮ್ಯಾಗ ಎಲ್ಲೆಲ್ಲಿ ದೇವಸ್ಥಾನ ಐತಿ ಅಲ್ಲೆಲ್ಲ ಅದಾವು ಅಂತಂದ್ರಿ ನಮ್ಮ ತಂದೆಯವ್ರ ತಾಯಿ ಹೇಳೋಕ್ಕಿರಿ. ನಾವು ಕೇಳಿದ್ದು ಹೇಳಾಕುಂತೇವ್ರಿ. ಹ್ಞೂ ರೀ. ಈಗ ಈ 35 ವರ್ಷದ ಹಿಂದೆ ರೀ ಅದು ನಾವು ಸಣ್ಣವ್ರಿದ್ದಾಗ ರೀ ಅದು ಇದಾದ್ರೂ ರೀ ನಾವು ಕಣ್ಣಿಲ್ಲಿ ನೋಡಿದ್ರಿ. ಅದು ಅವ್ರು ಏನೂ ಉಳ್ದಿಲ್ಲ ರೀ, ಅವರೆಲ್ಲ ಸತ್ತು ಹೋಗ್ಯಾರ ರೀ. ಅದು ಚಲೋ ಆಗೋದಿಲ್ಲ ರೀ. ಈಗ ಇವ್ರು ಕೊಟ್ಟಿದ್ದು ಒಳ್ಳೇದು ರೀ ಅಂತ ಹೇಳ್ತೇನೆ ನೋಡ್ರಿ. ಅವರೆಲ್ಲ ಹುಚ್ಚು ಪಚ್ಚು ಹಿಡಿದ್ರಿ ಆರಾಮಿಲ್ದ ಖಾಲಿ ಆದ್ರಿ ಅವರು. ಹ್ಞೂ ರೀ. ಹ್ಞೂ ರೀ. ಮಕ್ಕಳು ತಂದೆ ಎಲ್ಲರೂ ರೀ, ಯಾರೂ ಇಲ್ಲರಿ ಅವ್ರೀಗ. ಈಗ 40-35 ವರ್ಷದ ಹಿಂದೆಲು ಇವೆಲ್ಲ ರೀ ಸುದ್ದಿ. ಅವು ಏನಾರಿ ನಾವು ಒಟ್ಟ ನೋಡೇ ಇಲ್ರಿ. ಅವರೆಲ್ಲ ಮಾರ್ಕೊಂಡ್ಬಿಟ್ಟಾರ. ಹ್ಞೂ ರೀ. ಹ್ಞೂ ರೀ. ಆರ್ಥಿಕವಾಗಿ ಸಬಲರಾಗಿದ್ರು ಅಥವಾ ಹಂಗೆ ಪರಿಸ್ಥಿತಿ ಹೆಂಗಾಗಿತ್ತಮ್ಮ ಅವ್ರದ್ದು? ಅವ್ರಿ ಉಳ್ದಿಲ್ರಿ. ಅವರು ಹುಚ್ಚು ಹಿಡ್ದು ಇದಾಗಿರಿ, ಅವ್ರು ಮಾರ್ಕೊಂಡ್ರಿ. ಮಾರಿಂದ ರೀ ಅವರೆಲ್ಲ ಇದಾಗಿರಿ ಖಾಲಿ ಆದ್ರಿ. ಅವರು 1-2-3 ವರ್ಷಕ್ಕೆ ರೀ ಅದೆಲ್ಲ ಹಾಳ ಆತ್ರಿ. ಅವ್ರು ಯಾರೂ ಉಳ್ದನೇ ಇಲ್ರಿ. ಹ್ಞೂ ರೀ. ಈಗ ಕೆಲವೊಂದಿಷ್ಟು ಜನ ಈಗ ಪ್ರಜ್ವಲ್ ಅಂತವ್ರು ಪ್ರಾಮಾಣಿಕತೆ ಅಂತ ಕೊಟ್ಟಂಥವ್ರು ಅವ್ರು ಒಳ್ಳೇದ್ರಿ ಕೊಟ್ಟಿದ್ರಿ. ಹ್ಞೂ ರೀ. ಅವರು ಕೊಟ್ಟಿದ್ದು ಒಳ್ಳೇದಂತೇನೆ ರೀ ನಾನು. ಅದನ್ನು ತೊಗೊಳೋನು ಬಾರದ್ರಿ. ಅದು ಕೊಟ್ಟಿದ್ದು ಭಾಳ ಒಳ್ಳೇದು ಗೋರ್ಮೆಂಟಿಗೆ ಅಂತಂದು ನನ್ನ ಅನಿಸಿಕೆ ರೀ. ಅಲ್ರಿ ಅಂತಾರ್ರಿ ಹಿರಿಯರು, ಇದು ಅತಿಮಬ್ಬೆ ಆಳಿದ ಊರು ರೀ ಇದು, ಶಿವರಾಜ ಅರಸು ಆಳಿದ ಊರು ಅಂತಂದು ನಮ್ಮ ಅಜ್ಜಿಯವರು ಹೇಳ್ತಿದ್ದಾರೆ. ಹಾಂ. ಹ್ಞೂ ರೀ. ಹ್ಞೂ ರೀ. ಇವರೆಲ್ಲ ಆಳಿದ ಊರು ಐತಿ ಅಂತಾರ್ರಿ ಹಿರಿಯರು ಹೇಳಿದ್ದು. ನಾವು ಕೇಳಿದ್ದು ನಿಮ್ಮ ಮುಂದೆ ಹೇಳಾಕುಂತೇವೆ ರೀ. ಗುಹೆ ರೀ ದಾರಿ ಐತಿ ಅಂತಂದ್ರಿ. ಅಂದ್ರೆ ಈಗ 50 ವರ್ಷದ ಹಿಂದ್ರಿ ಒಂದು ಹುಡುಗ ಸೆಟ್ಕೊಂಡು ಹೋಗಿ ರೀ ಒಂದು ಈರಣ್ಣನ ಗುಡಿಲಿಂದ ರೀ 1 ಕಿಲೋ ಮೇಲೆ ರೀ ಹೋಗಿ ಅಲ್ಲಿ ಮಲ್ಕೊಂಡಿದ್ನಂತ್ರಿ ಸೆಟ್ಕೊಂಡ್ರಿ. ಮುಂದ್ರಿ ಗುಹೆದ ಒಳಗೆ ರೀ ಅದು ಅವ ಮುಂದೆ ಹೋಗಿ ಗೊತ್ತಿಲ್ರಿ. ಅದು ಸರ್ಪ ರೀ, ಆ ತೆಲುಗುಂಬಿಗೆ ಸರ್ಪ ಕುಂತೈತ್ರಿ. ಇವ್ರು ಮಾತ್ರ ಆ ಸರ್ಪಗೆ ಒಂದು ಹಾಲಿಂದ ಚರ್ಗಿ ಇಟ್ರಿ ಅವ್ನು ಹಿಡಿದು ಜಕ್ಕೊಂಡು ತೊಗೊಂಡು ಬಂದಾರ. ಮುಂದೆ ಇರ್ಬೋದು ರೀ ಅದು. ಹ್ಞೂ ರೀ. ಹಾಂ, ಸರ್ಪ ಐತಿ. ನಮ್ಮ ಅಜ್ಜಿಯರು ಹೇಳ್ತಿದ್ರಿ ಇದನ್ನು ಹಿಂಗಾಗಿತ್ತು ಅಂತಂದ್ರಿ. ನಮ್ಮ ತಂದೆಯವ್ರ ತಾಯಿ ರೀ ಹೇಳ್ತಿದ್ಲ ರೀ. ಹಾಂ, ಐತ್ರಿ. ಆದ್ರೆ ಅದನ್ನು ಯಾರು ನೋಡ್ಯಾರ್ರಿ? ನಿಧಿ ಐತಿ, ಯಾರು ನೋಡಿಲ್ಲ. ಸರ್ಪ ರೀ. ಆಮೇಲಿಂದ ನಮ್ಮ ಅಪ್ಪಾರು ಹೇಳ್ತಾರಲ್ರಿ ಕೋಣ ಐತಿ, ಘಟ ಸರ್ಪ ಐತಿ ಅಂತಂದ್ರಿ. ಅಷ್ಟು ಗೊತ್ತ್ರಿ ನಮಗೆ. ಹಾಂ, ಕೇಡಾಗೈತ್ರಿ ತೊಗೊಂಡವ್ರಿ. ಯಾರೂ ಹೇಳೋದಿಲ್ರಿ ನಿಧಿ ಐತಂತ, ಯಾರೂ ಹೇಳೋದಿಲ್ರಿ. ಅದನ್ನು ಚೂರು ಸಿಕ್ಕರು ಯಾರು ಕೊಡೋಂಗಿಲ್ರಿ. ಇದು ಹುಡುಗ ಮತ್ತು ಪಬ್ಲಿಕ್ ಮಾಡ್ಯಾನ್ರಿ. ಅಲ್ಲ, ಅವ್ರು ಕೊಟ್ಟಿದ್ದು ಭಾಳ ಒಳ್ಳೇದ್ರಿ. ಅದು ತುಸ ಅಲ್ಲಿ ನೋಡ್ರಿ ಲಕ್ಷ್ಮೀ ಗುಡಿ ಹಿಂದೆ ಐತ್ರಿ. ಅದು ದೇವ್ರದ ನಾವೆಲ್ಲಿ ಇದನ್ನು ಮಾಡಿರ್ತೀವಿ ರೀ. ಹಾಂ ರೀ. ಅಲ್ರಿ, ನಾವು ಇಟ್ಕೊಂಡಿದ್ದು ಗೊತ್ತಿಲ್ರಿ. ಇಟ್ಕೋಬಾರ್ದ್ರಿ ಅದನ್ನು. ನಿಧಿ ಇಟ್ಕೋಬಾರ್ದ್ರಿ, ಅದು ಒಳ್ಳೇದಲ್ಲ. ಅವ್ರ ಕುಟುಂಬ ಚಲೋ ಆಗಲ್ಲ ಅಂತ ನಾ ಇಷ್ಟ ಹೇಳೋದ್ರಿ. ಕೆಟ್ಟಾಕೈತಿ, ಬ್ಯಾಂಕ್ ಇದ್ದಂಗೆ ರೀ, ಬಂಗಾರ ಸಿಗಬಾರ್ದು, ಅದನ್ನು ತೊಗೊಳೋನು ಬಾರ್ದು ಅಂತ ನಮ್ಮದು ಉದ್ದೇಶ ರೀ. ನಮ್ಮ ಕುಟುಂಬದವ್ರು ಚಲೋ ಇರಲಿ ಅನ್ನೋದು ಅಷ್ಟ ಉದ್ದೇಶ ರೀ. ಹ್ಞೂ ರೀ. ಒಳ್ಳೇದಾಗಲಿ ಅಂತ ಅನ್ನೋದು ರೀ ಉದ್ದೇಶ ರೀ ನಂದು. ಎಸ್, ಇದೆಲ್ಲವೂ ಕೂಡ
ಏನು ಲಕ್ಕುಂಡಿ ಗ್ರಾಮದ ರತ್ನಮ್ಮ ಅವರ ಮಾತಾಗಿರುವಂಥದ್ದು. ಯಾಕಂದರೆ ನಿಧಿಯನ್ನು ಇಟ್ಕೊಂಡಿರೋದು ಕೂಡ ಬೆಂಕಿ ಇದ್ದಾಗೆ, ಅದನ್ನು ನಿಧಿಯನ್ನು ಇಟ್ಕೊಂಡಂಥ ಕುಟುಂಬಗಳು ಕೂಡ ಸರ್ವನಾಶ ಆಗಿ ಹೋಗಿದ್ದಾವೆ. ಆ ಇಡೀ ಕುಟುಂಬದ ಸದಸ್ಯರು ಈಗ ಯಾರೂ ಇಲ್ಲ. ಹೀಗಾಗಿ ಸಾಕಷ್ಟು ಸಮಸ್ಯೆಗಳಾಗ್ತವೆ. ಹೀಗಾಗಿ ನಿಧಿಯನ್ನು ಇಟ್ಕೊಳ್ಬೇಡಿ ಅನ್ನುವಂಥ ಸಂದೇಶವನ್ನು ಜನರಿಗೆ ಕೊಡ್ತಾ ಇದ್ದಾರೆ. ಸಂತೋಷ್ ಕೊಣ್ಣೂರ್, ನ್ಯೂಸ್ 18 ಗದಗ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.